ಆಟೋ ಚಾಲಕನ ಮೇಲೆ ಹಲ್ಲೆಯನ್ನ ಖಂಡಿಸಿ ಪ್ರತಿಭಟನೆ ಕೂಡ ಇವತ್ತು 12 ಗಂಟೆಗೆ ನಡೆಯಲಿಕ್ಕಿದೆ. ಫ್ರೀಡಂ ಪಾರ್ಕ್ನಲ್ಲಿ ನೂರಾರು ಆಟೋ ಚಾಲಕರು ಭಾಗಿಯಾಗುವ ಸಾಧ್ಯತೆ ಇದೆ. ಕ್ಷಮೆ ಕೇಳಿದ್ರೂ ಈ ಘಟನೆಯನ್ನ ಖಂಡಿಸುತ್ತೇವೆ. ಮುಂದೆ ಇಂತಹ ಘಟನೆಗಳು ಮರುಕಳಿಸಬಾರದು ಅಂತ ಹೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಆಟೋ ಚಾಲಕರ ಸಂಘಟನೆ ಹೇಳಿದೆ. ಫ್ರೀಡಂ ಪಾರ್ಕ್ನಲ್ಲಿ ಆಟೋ ಚಾಲಕರು ಸೇರಿ ಪ್ರತಿಭಟನೆಯನ್ನು ನಡೆಸಲಿಕ್ಕಿದ್ದಾರೆ. ಆಟೋ ಚಾಲಕನಿಗೆ ಮಹಿಳೆಯಿಂದ ಚಪ್ಪಲಿಯಿಂದ ಹಲ್ಲೆ ಪ್ರಕರಣದ ವಿಚಾರ. ಈಗ ಆ ಮಹಿಳೆ ಕ್ಷಮೆಯನ್ನ ಕೇಳಿರೋದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಆಟೋ ಚಾಲಕರು ಕ್ಷಮೆಯನ್ನ ಕೇಳಿದ್ರೂ ಕೂಡ ನಾವು ಪ್ರತಿಭಟನೆಯನ್ನ ಮಾಡ್ತೀವಿ, ಕಾರಣ ಮುಂದೆ ಇಂಥ ಘಟನೆ ಆಗಬಾರದು ಅಂತ ಹೇಳಿದ್ದಾರೆ. ಆಟೋ ಚಾಲಕನ ಮೇಲೆ ಹಲ್ಲೆಯನ್ನ ಖಂಡಿಸಿ ಪ್ರತಿಭಟನೆ ಕೂಡ ಇವತ್ತು 12 ಗಂಟೆಗೆ ನಡೆಯಲಿಕ್ಕಿದೆ. ಫ್ರೀಡಂ ಪಾರ್ಕ್ನಲ್ಲಿ ನೂರಾರು ಆಟೋ ಚಾಲಕರು ಭಾಗಿಯಾಗುವ ಸಾಧ್ಯತೆ ಇದೆ. ಕ್ಷಮೆ ಕೇಳಿದ್ರೂ ಈ ಘಟನೆಯನ್ನ ಖಂಡಿಸುತ್ತೇವೆ. ಮುಂದೆ ಇಂತಹ ಘಟನೆಗಳು ಮರುಕಳಿಸಬಾರದು ಅಂತ ಹೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಆಟೋ ಚಾಲಕರ ಸಂಘಟನೆ ಹೇಳಿದೆ. ಫ್ರೀಡಂ ಪಾರ್ಕ್ನಲ್ಲಿ ಆಟೋ ಚಾಲಕರು ಸೇರಿ ಪ್ರತಿಭಟನೆಯನ್ನು ನಡೆಸಲಿಕ್ಕಿದ್ದಾರೆ. ಆಟೋ ಚಾಲಕನಿಗೆ ಮಹಿಳೆಯಿಂದ ಚಪ್ಪಲಿಯಿಂದ ಹಲ್ಲೆ ಪ್ರಕರಣದ ವಿಚಾರ. ಈಗ ಆ ಮಹಿಳೆ ಕ್ಷಮೆಯನ್ನ ಕೇಳಿರೋದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಆಟೋ ಚಾಲಕರು ಕ್ಷಮೆಯನ್ನ ಕೇಳಿದ್ರೂ ಕೂಡ ನಾವು ಪ್ರತಿಭಟನೆಯನ್ನ ಮಾಡ್ತೀವಿ, ಕಾರಣ ಮುಂದೆ ಇಂಥ ಘಟನೆ ಆಗಬಾರದು ಅಂತ ಹೇಳಿದ್ದಾರೆ. ಆಟೋ ಚಾಲಕನ ಮೇಲೆ ಹಲ್ಲೆಯನ್ನ ಖಂಡಿಸಿ ಪ್ರತಿಭಟನೆ ಕೂಡ ಇವತ್ತು 12 ಗಂಟೆಗೆ ನಡೆಯಲಿಕ್ಕಿದೆ. ಫ್ರೀಡಂ ಪಾರ್ಕ್ನಲ್ಲಿ ನೂರಾರು ಆಟೋ ಚಾಲಕರು ಭಾಗಿಯಾಗುವ ಸಾಧ್ಯತೆ ಇದೆ. ಕ್ಷಮೆ ಕೇಳಿದ್ರೂ ಈ ಘಟನೆಯನ್ನ ಖಂಡಿಸುತ್ತೇವೆ. ಮುಂದೆ ಇಂತಹ ಘಟನೆಗಳು ಮರುಕಳಿಸಬಾರದು ಅಂತ ಹೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಆಟೋ ಚಾಲಕರ ಸಂಘಟನೆ ಹೇಳಿದೆ. ಫ್ರೀಡಂ ಪಾರ್ಕ್ನಲ್ಲಿ ಆಟೋ ಚಾಲಕರು ಸೇರಿ ಪ್ರತಿಭಟನೆಯನ್ನು ನಡೆಸಲಿಕ್ಕಿದ್ದಾರೆ. ಆಟೋ ಚಾಲಕನಿಗೆ ಮಹಿಳೆಯಿಂದ ಚಪ್ಪಲಿಯಿಂದ ಹಲ್ಲೆ ಪ್ರಕರಣದ ವಿಚಾರ. ಈಗ ಆ ಮಹಿಳೆ ಕ್ಷಮೆಯನ್ನ ಕೇಳಿರೋದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಆಟೋ ಚಾಲಕರು ಕ್ಷಮೆಯನ್ನ ಕೇಳಿದ್ರೂ ಕೂಡ ನಾವು ಪ್ರತಿಭಟನೆಯನ್ನ ಮಾಡ್ತೀವಿ, ಕಾರಣ ಮುಂದೆ ಇಂಥ ಘಟನೆ ಆಗಬಾರದು ಅಂತ ಹೇಳಿದ್ದಾರೆ. ಆಟೋ ಚಾಲಕನ ಮೇಲೆ ಹಲ್ಲೆಯನ್ನ ಖಂಡಿಸಿ ಪ್ರತಿಭಟನೆ ಕೂಡ ಇವತ್ತು 12 ಗಂಟೆಗೆ ನಡೆಯಲಿಕ್ಕಿದೆ. ಫ್ರೀಡಂ ಪಾರ್ಕ್ನಲ್ಲಿ ನೂರಾರು ಆಟೋ ಚಾಲಕರು ಭಾಗಿಯಾಗುವ ಸಾಧ್ಯತೆ ಇದೆ. ಕ್ಷಮೆ ಕೇಳಿದ್ರೂ ಈ ಘಟನೆಯನ್ನ ಖಂಡಿಸುತ್ತೇವೆ. ಮುಂದೆ ಇಂತಹ ಘಟನೆಗಳು ಮರುಕಳಿಸಬಾರದು ಅಂತ ಹೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಆಟೋ ಚಾಲಕರ ಸಂಘಟನೆ ಹೇಳಿದೆ. ಫ್ರೀಡಂ ಪಾರ್ಕ್ನಲ್ಲಿ ಆಟೋ ಚಾಲಕರು ಸೇರಿ ಪ್ರತಿಭಟನೆಯನ್ನು ನಡೆಸಲಿಕ್ಕಿದ್ದಾರೆ. ಆಟೋ ಚಾಲಕನಿಗೆ ಮಹಿಳೆಯಿಂದ ಚಪ್ಪಲಿಯಿಂದ ಹಲ್ಲೆ ಪ್ರಕರಣದ ವಿಚಾರ. ಈಗ ಆ ಮಹಿಳೆ ಕ್ಷಮೆಯನ್ನ ಕೇಳಿರೋದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಆಟೋ ಚಾಲಕರು ಕ್ಷಮೆಯನ್ನ ಕೇಳಿದ್ರೂ ಕೂಡ ನಾವು ಪ್ರತಿಭಟನೆಯನ್ನ ಮಾಡ್ತೀವಿ, ಕಾರಣ ಮುಂದೆ ಇಂಥ ಘಟನೆ ಆಗಬಾರದು ಅಂತ ಹೇಳಿದ್ದಾರೆ. ಆಟೋ ಚಾಲಕನ ಮೇಲೆ ಹಲ್ಲೆಯನ್ನ ಖಂಡಿಸಿ ಪ್ರತಿಭಟನೆ ಕೂಡ ಇವತ್ತು 12 ಗಂಟೆಗೆ ನಡೆಯಲಿಕ್ಕಿದೆ. ಫ್ರೀಡಂ ಪಾರ್ಕ್ನಲ್ಲಿ ನೂರಾರು ಆಟೋ ಚಾಲಕರು ಭಾಗಿಯಾಗುವ ಸಾಧ್ಯತೆ ಇದೆ. ಕ್ಷಮೆ ಕೇಳಿದ್ರೂ ಈ ಘಟನೆಯನ್ನ ಖಂಡಿಸುತ್ತೇವೆ. ಮುಂದೆ ಇಂತಹ ಘಟನೆಗಳು ಮರುಕಳಿಸಬಾರದು ಅಂತ ಹೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಆಟೋ ಚಾಲಕರ ಸಂಘಟನೆ ಹೇಳಿದೆ. ಫ್ರೀಡಂ ಪಾರ್ಕ್ನಲ್ಲಿ ಆಟೋ ಚಾಲಕರು ಸೇರಿ ಪ್ರತಿಭಟನೆಯನ್ನು ನಡೆಸಲಿಕ್ಕಿದ್ದಾರೆ. ಆಟೋ ಚಾಲಕನಿಗೆ ಮಹಿಳೆಯಿಂದ ಚಪ್ಪಲಿಯಿಂದ ಹಲ್ಲೆ ಪ್ರಕರಣದ ವಿಚಾರ. ಈಗ ಆ ಮಹಿಳೆ ಕ್ಷಮೆಯನ್ನ ಕೇಳಿರೋದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಆಟೋ ಚಾಲಕರು ಕ್ಷಮೆಯನ್ನ ಕೇಳಿದ್ರೂ ಕೂಡ ನಾವು ಪ್ರತಿಭಟನೆಯನ್ನ ಮಾಡ್ತೀವಿ, ಕಾರಣ ಮುಂದೆ ಇಂಥ ಘಟನೆ ಆಗಬಾರದು ಅಂತ ಹೇಳಿದ್ದಾರೆ. ಆಟೋ ಚಾಲಕನ ಮೇಲೆ ಹಲ್ಲೆಯನ್ನ ಖಂಡಿಸಿ ಪ್ರತಿಭಟನೆ ಕೂಡ ಇವತ್ತು 12 ಗಂಟೆಗೆ ನಡೆಯಲಿಕ್ಕಿದೆ. ಫ್ರೀಡಂ ಪಾರ್ಕ್ನಲ್ಲಿ ನೂರಾರು ಆಟೋ ಚಾಲಕರು ಭಾಗಿಯಾಗುವ ಸಾಧ್ಯತೆ ಇದೆ. ಕ್ಷಮೆ ಕೇಳಿದ್ರೂ ಈ ಘಟನೆಯನ್ನ ಖಂಡಿಸುತ್ತೇವೆ. ಮುಂದೆ ಇಂತಹ ಘಟನೆಗಳು ಮರುಕಳಿಸಬಾರದು ಅಂತ ಹೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಆಟೋ ಚಾಲಕರ ಸಂಘಟನೆ ಹೇಳಿದೆ. ಫ್ರೀಡಂ ಪಾರ್ಕ್ನಲ್ಲಿ ಆಟೋ ಚಾಲಕರು ಸೇರಿ ಪ್ರತಿಭಟನೆಯನ್ನು ನಡೆಸಲಿಕ್ಕಿದ್ದಾರೆ. ಆಟೋ ಚಾಲಕನಿಗೆ ಮಹಿಳೆಯಿಂದ ಚಪ್ಪಲಿಯಿಂದ ಹಲ್ಲೆ ಪ್ರಕರಣದ ವಿಚಾರ. ಈಗ ಆ ಮಹಿಳೆ ಕ್ಷಮೆಯನ್ನ ಕೇಳಿರೋದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಆಟೋ ಚಾಲಕರು ಕ್ಷಮೆಯನ್ನ ಕೇಳಿದ್ರೂ ಕೂಡ ನಾವು ಪ್ರತಿಭಟನೆಯನ್ನ ಮಾಡ್ತೀವಿ, ಕಾರಣ ಮುಂದೆ ಇಂಥ ಘಟನೆ ಆಗಬಾರದು ಅಂತ ಹೇಳಿದ್ದಾರೆ. ಆಟೋ ಚಾಲಕನ ಮೇಲೆ ಹಲ್ಲೆಯನ್ನ ಖಂಡಿಸಿ ಪ್ರತಿಭಟನೆ ಕೂಡ ಇವತ್ತು 12 ಗಂಟೆಗೆ ನಡೆಯಲಿಕ್ಕಿದೆ. ಫ್ರೀಡಂ ಪಾರ್ಕ್ನಲ್ಲಿ ನೂರಾರು ಆಟೋ ಚಾಲಕರು ಭಾಗಿಯಾಗುವ ಸಾಧ್ಯತೆ ಇದೆ.
ಕ್ಷಮೆ ಕೇಳಿದ್ರೂ ಈ ಘಟನೆಯನ್ನ ಖಂಡಿಸ್ತೇವೆ. ಮುಂದೆ ಇಂತಹ ಘಟನೆಗಳು ಮರುಕಳಿಸಬಾರದು ಅಂತ ಹೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಆಟೋ ಚಾಲಕರ ಸಂಘಟನೆ ಹೇಳಿದೆ. ಫ್ರೀಡಂ ಪಾರ್ಕ್ ಅಲ್ಲಿ ಆಟೋ ಚಾಲಕರು ಸೇರಿ ಪ್ರತಿಭಟನೆಯನ್ನು ನಡೆಸಲಿಕ್ಕಿದ್ದಾರೆ. ಆಟೋ ಚಾಲಕನಿಗೆ ಮಹಿಳೆಯಿಂದ ಚಪ್ಪಲಿಯಿಂದ ಹಲ್ಲೆ ಪ್ರಕರಣದ ವಿಚಾರ. ಈಗ ಆ ಮಹಿಳೆ ಕ್ಷಮೆಯನ್ನ ಕೇಳಿರೋದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಆಟೋ ಚಾಲಕರು ಕ್ಷಮೆಯನ್ನ ಕೇಳಿದ್ರೂ ಕೂಡ ನಾವು ಪ್ರತಿಭಟನೆಯನ್ನ ಮಾಡ್ತೀವಿ, ಕಾರಣ ಮುಂದೆ ಇಂಥ ಘಟನೆ ಆಗಬಾರದು ಅಂತ ಹೇಳಿದ್ದಾರೆ. ಆಟೋ ಚಾಲಕನ ಮೇಲೆ ಹಲ್ಲೆಯನ್ನ ಖಂಡಿಸಿ ಪ್ರತಿಭಟನೆ ಕೂಡ ಇವತ್ತು 12 ಗಂಟೆಗೆ ನಡೆಯಲಿಕ್ಕಿದೆ. ಫ್ರೀಡಂ ಪಾರ್ಕ್ನಲ್ಲಿ ನೂರಾರು ಆಟೋ ಚಾಲಕರು ಭಾಗಿಯಾಗುವ ಸಾಧ್ಯತೆ ಇದೆ. ಕ್ಷಮೆ ಕೇಳಿದ್ರೂ ಈ ಘಟನೆಯನ್ನ ಖಂಡಿಸ್ತೇವೆ. ಮುಂದೆ ಇಂತಹ ಘಟನೆಗಳು ಮರುಕಳಿಸಬಾರದು ಅಂತ ಹೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಆಟೋ ಚಾಲಕರ ಸಂಘಟನೆ ಹೇಳಿದೆ. ಫ್ರೀಡಂ ಪಾರ್ಕ್ ಅಲ್ಲಿ ಆಟೋ ಚಾಲಕರು ಸೇರಿ ಪ್ರತಿಭಟನೆಯನ್ನು ನಡೆಸಲಿಕ್ಕಿದ್ದಾರೆ. ಆಟೋ ಚಾಲಕನಿಗೆ ಮಹಿಳೆಯಿಂದ ಚಪ್ಪಲಿಯಿಂದ ಹಲ್ಲೆ ಪ್ರಕರಣದ ವಿಚಾರ. ಈಗ ಆ ಮಹಿಳೆ ಕ್ಷಮೆಯನ್ನ ಕೇಳಿರೋದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಆಟೋ ಚಾಲಕರು ಕ್ಷಮೆಯನ್ನ ಕೇಳಿದ್ರೂ ಕೂಡ ನಾವು ಪ್ರತಿಭಟನೆಯನ್ನ ಮಾಡ್ತೀವಿ, ಕಾರಣ ಮುಂದೆ ಇಂಥ ಘಟನೆ ಆಗಬಾರದು ಅಂತ ಹೇಳಿದ್ದಾರೆ. ಆಟೋ ಚಾಲಕನ ಮೇಲೆ ಹಲ್ಲೆಯನ್ನ ಖಂಡಿಸಿ ಪ್ರತಿಭಟನೆ ಕೂಡ ಇವತ್ತು 12 ಗಂಟೆಗೆ ನಡೆಯಲಿಕ್ಕಿದೆ. ಫ್ರೀಡಂ ಪಾರ್ಕ್ನಲ್ಲಿ ನೂರಾರು ಆಟೋ ಚಾಲಕರು ಭಾಗಿಯಾಗುವ ಸಾಧ್ಯತೆ ಇದೆ. ಕ್ಷಮೆ ಕೇಳಿದ್ರೂ ಈ ಘಟನೆಯನ್ನ ಖಂಡಿಸ್ತೇವೆ. ಮುಂದೆ ಇಂತಹ ಘಟನೆಗಳು ಮರುಕಳಿಸಬಾರದು ಅಂತ ಹೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಆಟೋ ಚಾಲಕರ ಸಂಘಟನೆ ಹೇಳಿದೆ. ಫ್ರೀಡಂ ಪಾರ್ಕ್ ಅಲ್ಲಿ ಆಟೋ ಚಾಲಕರು ಸೇರಿ ಪ್ರತಿಭಟನೆಯನ್ನು ನಡೆಸಲಿಕ್ಕಿದ್ದಾರೆ. ಆಟೋ ಚಾಲಕನಿಗೆ ಮಹಿಳೆಯಿಂದ ಚಪ್ಪಲಿಯಿಂದ ಹಲ್ಲೆ ಪ್ರಕರಣದ ವಿಚಾರ. ಈಗ ಆ ಮಹಿಳೆ ಕ್ಷಮೆಯನ್ನ ಕೇಳಿರೋದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಆಟೋ ಚಾಲಕರು ಕ್ಷಮೆಯನ್ನ ಕೇಳಿದ್ರೂ ಕೂಡ ನಾವು ಪ್ರತಿಭಟನೆಯನ್ನ ಮಾಡ್ತೀವಿ, ಕಾರಣ ಮುಂದೆ ಇಂಥ ಘಟನೆ ಆಗಬಾರದು ಅಂತ ಹೇಳಿದ್ದಾರೆ. ಆಟೋ ಚಾಲಕನ ಮೇಲೆ ಹಲ್ಲೆಯನ್ನ ಖಂಡಿಸಿ ಪ್ರತಿಭಟನೆ ಕೂಡ ಇವತ್ತು 12 ಗಂಟೆಗೆ ನಡೆಯಲಿಕ್ಕಿದೆ. ಫ್ರೀಡಂ ಪಾರ್ಕ್ನಲ್ಲಿ ನೂರಾರು ಆಟೋ ಚಾಲಕರು ಭಾಗಿಯಾಗುವ ಸಾಧ್ಯತೆ ಇದೆ. ಕ್ಷಮೆ ಕೇಳಿದ್ರೂ ಈ ಘಟನೆಯನ್ನ ಖಂಡಿಸ್ತೇವೆ. ಮುಂದೆ ಇಂತಹ ಘಟನೆಗಳು ಮರುಕಳಿಸಬಾರದು ಅಂತ ಹೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಆಟೋ ಚಾಲಕರ ಸಂಘಟನೆ ಹೇಳಿದೆ. ಫ್ರೀಡಂ ಪಾರ್ಕ್ ಅಲ್ಲಿ ಆಟೋ ಚಾಲಕರು ಸೇರಿ ಪ್ರತಿಭಟನೆಯನ್ನು ನಡೆಸಲಿಕ್ಕಿದ್ದಾರೆ. ಆಟೋ ಚಾಲಕನಿಗೆ ಮಹಿಳೆಯಿಂದ ಚಪ್ಪಲಿಯಿಂದ ಹಲ್ಲೆ ಪ್ರಕರಣದ ವಿಚಾರ. ಈಗ ಆ ಮಹಿಳೆ ಕ್ಷಮೆಯನ್ನ ಕೇಳಿರೋದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಆಟೋ ಚಾಲಕರು ಕ್ಷಮೆಯನ್ನ ಕೇಳಿದ್ರೂ ಕೂಡ ನಾವು ಪ್ರತಿಭಟನೆಯನ್ನ ಮಾಡ್ತೀವಿ, ಕಾರಣ ಮುಂದೆ ಇಂಥ ಘಟನೆ ಆಗಬಾರದು ಅಂತ ಹೇಳಿದ್ದಾರೆ.